ಕೃಷ್ಣ ಮವ ಬಾ ಬಾ ಬಾ. ಇದೇನು ಸಂಜೆ ಇದ್ದಂಗೆ ಅವನಲ್ಲ. ಮವ ಏನು ಯೋಚನೆ ಮಾಡಿದ್ರೆ ಬಿರಿನ ಬಾ ಮವ. ಕೃಷ್ಣ ಸಂಜೆಯಲ್ಲೇ? ಹ್ಞೂ ನಾನು ಹೇಳಿಲ್ಲ ಸಂಜಯ್ ಅಂತ. ಅಯ್ಯೋ ಮತ್ತೆಲ್ಲ ಆಸ್ಪತ್ರೆಗಿರೋದು ಯಾರು? ಏ ಅವರೆಲ್ಲ ನಿಂಗೆ ತಮಾಷೆ ಮಾತಾಡ್ಬೇಕು ಮವ. ಆಮೇಲೆ ಮಾತಾಡೋಣ. ಮೆಲ್ಲಿಗೆ ಗಾಡಿ ಮೇಲೆ ಕೂತ್ಕೊಳ್ಳೋಣ ನೋಡಿ ಮವ. ಹಾಂ ಓ ಕೃಷ್ಣ ಕೂತ್ಕೊಳ್ಳೋಣ. ಇಡ್ಕೊಪ್ಪ. ಇಡ್ಕೊಪ್ಪ. ಇಟ್ಕೊಂಡಿದ್ಯಾ? ಹ್ಞೂ ಮವ. ಮವ ಬುದ್ಧ ಮೇಲೆ ಬಿದ್ದಾನೆ. ದಾರಿ ಕಾಣ್ತದ? ಓ ಕಾಣಿಸ್ತದೆ ಏನು ತೊಂದರೆ ಇಲ್ಲ. ಬುದ್ಧದ ಮೇಲೆ ಮಲ್ಕೊಂಡವನೆ. ಓ ರಯ ಇಟ್ಕೊಂಡಿದ್ಯಾನಪ್ಪ ಗಟ್ಟಿಗ? ಹ್ಞೂ ಹಾಂ ನಡಿ ಮವ. ತಮಚಮ್ಮ ಇವಾಗ ಬರಲೇ ನೀನು ಕಾಮಾಕ್ಷಮ್ಮ ಅಂತ. ಅಯ್ಯ ಗಂಡು ಮಗುವೆ ಎರ್ಗೆ ಆಗೋಯ್ತಮ್ಮ. ಇವಳಿಗೇನು ಬೆಕ್ಕು ಎರ್ಗೇನು ಹೋಗ್ಲಿ ಬರ್ತಾವ ನೋಡ ಹಂಗ ಬಂದಿದ್ದಮ್ಮ. ಏನ್ ಮದು ತಮಚಮ್ಮ? ಗಂಡು ಮಗುವ. ಅಯ್ಯೋ ಎಲ್ಲ ಲಾಕೆಚ್ಚಿನಿದ್ದಂಗೆ ಅವನಲ್ಲ ತಮಚಮ್ಮ. ಅವನೇ ಅವನಿದ್ದಂಗೆ ಅವನೇ. ಅಯ್ಯ ಅವನ್ವೇ ರಾಕೇಶ್ ಅವ್ರ ಅಮ್ಮನ ಎತ್ತಿಕ್ಕಿದ್ಲು ಅವೇ ಹಾಕಿದ್ದೀನಿ. ಏನಾಗ್ತದೆ ತಕ್ಕ ಕಣ್ಣು ಬಿತ್ತಿರೋದ್ ನೋಡಮ್ಮ. ಅವಾಗೆ ಇವಾಗಿನ ಮಕ್ಕಳ ಕತೆ ಕಟ್ಕಮ್ಮ. ಕಣ್ಣುಗಳು ಬಿಡ್ತವೆ ಮಾತಾಡ್ತವೆ. ಬಿತ್ತಿ ಹೊರಿತದಮ್ಮ. ಅದೆಲ್ಲ ತೇಡಾಪಿತ ಒಂದೆತ್ತು ಬಣಿ ನೆನ ಹಾಕಮ್ಮ ಮುದುತ. ಅಯ್ಯ ಬೇಡ ಸುಮ್ನೇರು ಇರ್ಲಿ ಬೆಚ್ಚಗ ಮಗು ಇವಾಗ ಹುಟ್ಟವನೆ ಗೊತ್ತಿರ್ಲಿ ಸುಮ್ನೇರೆ. ಮಲ್ಕೊಂಡವಳೆ ಬೆಳಗ್ಗೆ ಅಡಿಗೆ ಎಲ್ಲ ಮಾಡಿದ್ಲು. ಇದಕ್ಕಿದಂಗೆ ಹೊಟ್ಟನೋಯ್ತದೆ ಅಂತಂದ್ಲು. ಯಾಕೆ ಏನೈತೆ ಅಂದ್ಬಿಟ್ಟು ಕರ್ಕೊಂಡೋಗಿ ಬಿಸಿನೀರು ಕಾಯಿಸ್ಬಿಟ್ಟು ನಡುವಿಂದ ಹಾಕಿ ಅಜ್ಜಿರ್ಗೆ ಇದು ಕಷಾಯ ಮಾಡಿಕೊಟ್ಟೆ. ಆಳ್ಕು ಹೊಟ್ಟನೋಯ್ತದೆ ಅಂತಾನೆ. ಅತ್ತಡಿ ಎಲ್ಲ ನೋಡ್ಕೊಳ್ಳಿ ರಾಜನ್ಕನ ಫೋನ್ ಮಾಡೋಣ. ಎರ್ಗೇನೋವೇನ ಬಂದದೇನೋ ಆಸ್ಪತ್ರೆಗೆ ಕರ್ಕೊಂಡೋಗೋಣ ಅಂತ ಅನ್ಕೊಂಡೆ. ಇನ್ನೇನು ಮಗು ಕುಯ್ಯೋಮರ ಅಂತ ಅದೇ. ಆಮೇಲೆ ಬಂದು ನೋಡಿದ್ರೆ ಏರ್ಗೆ ಆಗಿತ್ತು. ಏನೋ ನೋಡ್ಕೊಳ್ಳಿ ಬಿಡು ದೇವ್ರ ಇಚ್ಛೆ ಅಂತ ಅನ್ಕೊಂಡು ನಾನು ಸುಮ್ಮನೆ ಆಗೋದ್ನಿ. ನಾನೇ ಮಾಡೋದು. ಇನ್ಯಾರವ್ರಮ್ಮ? ಇನ್ಯಾರವ್ರೆ ಅವ್ರಕ? ಮಾರು ಕಾರುಣ್ಯ ನೋಕೊಂಬ ಹೋಗಮ್ಮ. ನಾನು ಆಮೇಲೆ ಓದ್ತೀನಿ ಅಂತಂದ್ಲು. ಮಕ್ಕಳು ಎದ್ದಿರು ತಡಮ್ಮ ನೋಕೊಂಬಚ್ಚಿನಿ ನೀನು ಆಮೇಲೆ ಹೋಗಿ ಬರುವ ಅಂತ ಮದು ಚೆನ್ನಾದೆ. ಚೆನ್ನಾಗವನಮ್ಮ. ನಿಮ್ ಸವಿತಾನು ಏನೋ ಆಸ್ಪತ್ರೆಗೆ ಕರ್ಕೊಂಡೋದ್ರಂತೆ. ಅವಳೇನು? ಯಾರು ಹೇಳಿದ್ದ? ರೂಪ ಅಂದ್ಲೇಳು. ರೂಪ ಬಂದಿದ್ಲು. ನಮ್ಮತ್ತೆ ಸವಿತಕ್ಕನ ಆಸ್ಪತ್ರೆಗೆ ಕರ್ಕೊಂಡೋದ್ಲು ಅಂತಂದ್ಲು. ಅವಳಿಗೂ ಇನ್ನೇನು ತಿಳಿ ಅತ್ಗೆ. ಬಾರ ರಜಾ. ಏನ್ ಮಗು ಅತ್ಗೆ? ಗಂಡು ಮಗುವಪ್ಪ. ಹೌದೇನಾ? ನಾನು ನೀನ್ ಫೋನ್ ಮಾಡಿದಕ್ಕ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕೇನೋ ಅಂತ ಬನ್ನಿ. ಬ್ಯಾಡ ಹೇಳಿ ಮನೆಗೆ ಏರ್ಗೆ ಆಯ್ತು. ಓ ಇದನ್ ತಲೆ ಮೇಲೆ ಕೂದ್ಲೇ ಇಲ್ಲ. ಇವಾಗ ಹುಟ್ಟಿರೋ ಮಗುವ ಕೂದ್ಲು ಕಮ್ಮಿನೇ. ಟೋಪಿ ಹಾಕಿದ್ದೀನಿ ಬೆಳಿತಾವ ಬಿಡು. ಲೇಕಮ್ಮ ಬಾ ಹೆಂಗವಳೆ? ಓ ಏರ್ಗೆ ಆಗದೆ ಬಾ. ಎರ್ಗೆ ಆಯ್ತು ಅನೋ ಗಂಡು ಮಗು ಅನೋ. ಅತ್ಗೆ ಎತ್ಕೊಂಡ್ಲೇನತ್ಗೆ ಮಗು? ಬೇಡಪ್ಪ ಬೇಡ. ಎತ್ತನೇ ತಿಂಗಳಿಗೂ ಬಂದಿದ್ಯಾ ಮಗು ಇವಾಗ ಹುಟ್ಟದೆ. ಬೇಡ ಎಲ್ಲ ರಾಕೇಶ್ ನಿದ್ದಂಗೆ ಅದಲ್ಲೇ ಕಾಮು. ಅವ್ರ ಅನ್ನೂಟದಂಗೆ ಹುಟ್ಟುಬಿಟ್ಟವನೆ. ತಿರ್ಗಾ ಹುಟ್ಟುಬಿಟ್ಟವನೆ ಇನ್ನೊಬ್ಬನ ರಾಕೇಶ್ನು. ಅದಕ್ಕೆ ನಿಂಗೆ ಬಾಧೆ ಅದಕ್ಕೆ. ಇನ್ಮೇಲೆ ನೀನು ಅಡುಗೆ ತಂಟಿಗೆ ಬರಬೇಡ. ಅಡುಗೆ ಎಲ್ಲ ನಾನೇ ಮಾಡ್ತೀನಿ. ಇಲ್ಲಪ್ಪ ಇಲ್ಲ ಅಡುಗೆ ಮಾತ್ರ ನಾನು ಗಂಡಸ್ರ ಕೈಗೆ ಬಿಡಲ್ಲಪ್ಪ. ಇವಾಗ ನಾವು ಮದುವೆ ಮನೆಲಾಗೆಲ್ಲ ಹೋದ್ರೆ ಅಡುಗೆ ಮಾಡಲ್ಲ ಅದಕ್ಕೆ. ಹೆಂಗ್ತಿರಲ್ಲ ಬಂದು ತಿನ್ನಲ್ಲ. ಅದು ಬೇರೆ ಇದು ಬೇರೆ. ನಾನೇ ಮಾಡ್ತೀನಿ ಬಿಡು. ಇನ್ಮೇಲೆ ಬಾಣಂತಿ ನೋಡ್ಕ ಸಾಕು. ಸುಮ್ಮನೆ ಬಾಧೆ ಇಟ್ಕೊಂಬೇಡ. ವಯಸ್ಸಾಗಿದ್ದ ಕಾಲದಾಗ ಆರಾಮಾಗಿರಿಯ. ಗಂಡನ್ನ ಗುಲಾಮನ್ ಮಾಡಿ ಗುಲಾಮನ್ ಹೆಂಡತಿ ಹಂಗೆ 100 ವರ್ಷ ಬಾಳ ಬದಲು ಗಂಡನ ರಾಜನಂಗೆ ಮಾಡಿ ರಾಣಿ ಅಂತ 2 ದಿವಸ ಬದುಕ್ತೀನಿ ಸಾಕು. ನಿಮ್ಮ ಕೈಲಿ ಗಂಡಸ್ರ ಕೈಲಿ ನಾನು ಅಡುಗೆ ಮಾಡಿಸ್ಕೊಂತೀನದ ಏನಕ ಗುಲಾಮ್ ನೆನರು ಅಂದ್ಕೊಂಡ ನಾನು? ಬೇಡ ನನ್ನ ಕೆಲಸ ನಾನು ಮಾಡ್ಕೊತೀನಿ. ಆದರೆ ಸುಬ್ಬಿಕ ಫೋನ್ ಮಾಡು ಬರಲಿ. ಏನೋ ಒಂಚೂರು ಸಹಾಯ ಮಾಡಲಿ. ಹೌದಲ್ಲ ಸುಬ್ಬಕ್ಕನ ಫೋನನ್ನು ಮಾಡಂತೇಳಿ ಬರಲಿ. 1-2 ದಿವಸ ಇದ್ಬಿಟ್ಟು ಹೋಗ್ಲಿ. ನಿಮ್ಗೆ ಹಂಗೂ ಬೆಮೆ ಇದ್ದರೆ ನನ್ನ ಮೇಲೆ ಸುಬ್ಬಿಗೆ ಫೋನ್ ಮಾಡಿ ಕಳ್ಸ್ಕೊಳ್ರಿ. ಅವಳು ಇದ್ರೆ ನಾಕೇನೋ ಒಂದು ಅಷ್ಟು ಎತ್ಪು ಬಾಣಂತಿ ಹತ್ರ ಏನೋ ಒಂದೊಂದು ಕೆಲಸ ಮಾಡ್ಕೊಡ್ತಾಳೆ ಅವಳು. ಸರಿ ಬಿಡಿ ಸಾಯಂಕಾಲ ಫೋನ್ ಮಾಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಬರಲಿ. ಸರಸ್ವತಿನ ಕೂಗಾನ ಅಂದರೆ 2 ಮಕ್ಕಳು. ಇನ್ನು ಅವಳು ಎಲ್ಲಿ? ಅವನ ಮುಂದ್ಕೊಂಡು ಈ ಮನೆಗೂ ಇರ್ತಾನೆ ಆ ಮನೆಗೂ ಇರ್ತಾನೆ. ಅವ್ನು ನಂಬ್ಕೊಂಡು 2 ಮಕ್ಕಳನ್ನ ಬಿಟ್ಬಿಟ್ಟು ಬರೋಕ್ಕಾಗಲ್ಲ. ಬೇಡ ಅವ್ನ ಸವಾಸನೆ ಬೇಡ ನಮ್ಗೆ. ಅವ್ನ ಪಾಡಕ್ಕೆ ಅವನಿರಲಿ ನಮ್ಮ ಪಾಡಕ್ಕೆ ನಾವಿರೋಣ ಅಷ್ಟೇ. ಚೆನ್ನಾಗದೆ ಮಗುವ? ಚೆನ್ನಾಗವಳೆ. ಚೆನ್ನಾಗಿ ಸಾಕೊಂಡವಳೆ. ಅವರಿಬ್ರು ಬಳ್ಸಿರ್ಕಾಗ ಅವ್ರು ಬಿಡು. ಇವರು ಕಾರುಣ್ಯ ಮಕ್ಕಳು ಚೆನ್ನಾಗವ್ರೆ. ಅವ್ರ ಅಪ್ಪನ ಸುರ್ಕಿಲ್ಲ ಅವ್ರ ಅಮ್ಮನ ಸುರ್ಕಿಲ್ಲ. ಅದೇಳು ಮುಖ್ಯವಾಗಿ. ಅಲ್ಲ ಸಂಜೆ ಆಸ್ಪತ್ರೆ ಇದ್ದಿತ್ತು. ಇದಕ್ಕಮ್ಮ ಅವನು ಏನು ಕೇಳಿದ್ರೆ ಹೇಳ್ತೀನಮ್ಮ ಅಂತವನೆ. ನಿದ್ದೆ ಮಾಡ್ತೈತಮ್ಮ. ತಕ ಏನು ತಕ ಇದು? ಇನ್ನು ನಂಗೆ ಏನು ತಿಳಿದಮ್ಮ. ಏನೇನು ತಿಳಿದು ಕೃಷ್ಣ ಫೋನ್ ಮಾಡಿದ್ನು ಹಿಂಗೆ ಇಲ್ಲ ಅವನೇ ಸಂಜಯ್ ಅಂತ ಓದೇ ಕರ್ಕೊಂಬಂದೆ. ಇನ್ನು ನನಗೆ ಏನೇನು ತಿಳಿದು. ದೊಡ್ಡ ಮನುಷ್ಯ ಅವರಲ್ಲ ಅವ್ರು ಹೇಳ್ಬೇಕು. ಶಿವಪ್ಪ ಇದೇನಪ್ಪ ವಿಚಿತ್ರ. ಆಸ್ಪತ್ರೆಗಿದ್ದಾನು ಈರಮ್ಮನವ್ರ ಊರ ಹತ್ರ ಇರೋದು ಏನು ವಿಚಿತ್ರ?
ಅದೇ ಅತ್ತೆ ನನಗೂ ತಿಳಿದು ಆಸ್ಪತ್ರೆಗೆ ಇದ್ನು ತಾನೆ ಇಲ್ಲಿಗೆ ಹೆಂಗೆ ಬನ್ನು ಇಲ್ಲಿಗ ಅಂತ ನನಗೂ ತಿಳಿತಾ ಇಲ್ಲ. ಯಾರನ ಆಗ್ದವ್ರು ಏನೋ ಕರ್ಕೊಂಬಂದು ಅಲ್ಲಿ ಬಿಟ್ಬಿಟ್ರೆ ಹಿಂಗೆ ಏನು ಹಾಂ ಅದ್ಯಾಕೋ ಆಗಿರೋದು? ಯಾರೋ ಆಗ್ದೋ ತಂದು ಬಿಟ್ಟವ್ರು ಹೇಳಕ್ಕ. ನೀನು ರಾಮಣ್ಣ ಅಂತ ರಾಮಣ್ಣನ ಎದುರಾಕಂತ ಇದ್ದಲ್ಲ, ಇವಾಗ ಯಾರೋ ಅವ್ರ ಕಡೆಯವರು ಈ ಕೆಲಸ ಮಾಡಿರೋದು. ನೀನೆಲ್ಲರಿಗೂ ಹೇಳ್ತೀಯಲ್ಲಪ್ಪ, ಮನೆಗೆ ಏನು ಹೇಳಿದ್ರು, ಈ ಊರು ಪಕ್ಕದೂರು ಇನ್ನೊಂದೂರು ಎಲ್ಲ ಪ್ರಚಾರ ಮಾಡಬೇಕಲ್ಲ, ಏನೇನು ಹೇಳಿದ್ರು. ಅದೇನಂತ ಮಾತಾಡ್ತೀಯೋ ಏನೋ, ಒಂದು ಅರ್ಥವಿಲ್ಲ ಪರ್ಥವಿಲ್ಲ ಹಂಗೆ ಮಾತಾಡ್ತೀಯ ರಸ್ತೆ ಅಡ್ಕ ಹಂಗೆ. ಅತ್ತೆ ಏನು ಹೆಚ್ಚು ಕಮ್ಮಿ ಆಗದೆ ಸುಮ್ಮನೆ ಹೆಂಗೋ ಜೀವಂತವಾಗನ ಅವನಲ್ಲ ಅಷ್ಟೇ ಸಾಕು. ಇವಾಗ ಕೃಷ್ಣನ ನೋಡ್ದಿರಾ ನಿನ್ಕ ಫೋನ್ ಮಾಡ್ದಿರಾ ಏನನ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನು ಗತಿ? ಯಾವನ ಹುಳ ಹುಟ್ಟೆ ಬಂದು ಮುಟ್ಟಿ ಏನನ ಆಗಿದ್ದಿದ್ರೆ ಮೂನೆ ಅಂಬುಜಿ ನೀನು ಹೇಳೋದು ಕರೆಕ್ಟಾಗಿ ಹೇಳ್ತಾ ಇದೆಯಾ ನೋಡೆ. ಏನನ ಬಿಸ್ಲುಕ ದಗಸ್ಲಾರ್ದಿರೋ ಹುಳ ಹುಟ್ಟೆ ಏನೋ ಬಂದು ಕುಚ್ಚಿದ್ರೆ ಇಲ್ಲ ಯಾವ್ದೇನೋ ಗಾಡಿಗಳು ಸಿಕ್ಕಿದ್ರೆ ಏನೋ ಗತಿ? ಹಾಂ ಇವರಿಬ್ರು ಇವನು ಆಶಂಕರ್ನು ರಾಮ್ನು ಆಸ್ಪತ್ರೆಗೆ ಅವನೇ ಚೆನ್ನಾಗಿ ಅವನೇ ಹಂಗೆ ಹಿಂಗೆ ಅಂತ ಹೇಳಿದ್ರು ಅಂತಂದೆ. ಏನಿದು ನಾಟಕ? ಏನು ನಿನ್ನ ಮೊಮ್ಮಕ್ಳೇನು ನಾಟಕ ಆಡ್ತಾವ್ರ? ಅವ್ನು ನೋಡಿದ್ರೆ ಇಲ್ಲವನೇ, ಇವ್ರು ನೋಡಿದ್ರೆ ಬೆಂಗಳೂರಾಗ ಹಿಂಗೆ ಹೇಳ್ತಾವ್ರೆ. ಇವರೇ ಏನಾನ ಬೇಕಾಗಿ ಕಿತಾಪತಿ ಮಾಡ್ತಾವ್ರ ಹೆಂಗೆ? ಹಾಂ ಆಸ್ತಿ ಗಿಸ್ತಿ ಲೆಪ್ಟಾಯಿಸ್ಬೇಕು ಅಂತ? ಹ್ಞೂ ಅತ್ತೆ ನಾನು ಆಶಂಕರ್ನ ಕೇಳಿದ್ನೆ, ಹ್ಞೂ ಚೆನ್ನಾಗೋನೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ನಿ. ಏನಿದು ಮರ್ಮ? ಹಾಂ ಒಟ್ನಾಗ ಚೆನ್ನಾಗಿ ನಾಟಕ ಆಡ್ತಾರಪ್ಪ ನಿನ್ನ ಮೊಮ್ಮಕ್ಕಳು, ನಿನ್ನ ಸೊಸೆ, ನಿನ್ನ ಮಗನು ಚೆನ್ನಾಗಿ ನಾಟಕ ಆಡ್ತಾರೆ. ಚೆನ್ನಾಗಿ ಕಲ್ತವ್ರೆ ಎಲ್ಲನೂ. ಲೈ ಬಾಯಿ ಮುಚ್ಕೊಂಡಿರ್ಬೇಕು. ನನ್ನ ಮೊಮ್ಮಕ್ಕಳ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ನನ್ನ ಮೊಮ್ಮಕ್ಕಳು ಏನು ಅನ್ನೋದು ನನಗೆ ಗೊತ್ತು. ಏನೋ ಒಂದು ಕಾರಣ ಇರ್ತೈತೆ, ಅರ್ಥ ಪರ್ಥ ಇಲ್ದಿರ ಮಾತಾಡಬೇಡ ನೀನು. ಯಾಕೆ ಮಾತಾಡ್ಕೊಡ್ತು ಮಾವ? ಯಾಕೆ ಮಾತಾಡ್ಕೊಡ್ತು? ಯಾಕೆ ಸುಳ್ಳು ಹೇಳ್ಬೇಕಾಗಿತ್ತು ನಮ್ಮ ಹತ್ರ? ಹಾಂ ಅಲ್ಲ ಮಾವ, ಸುಳ್ಳು ಹೇಳೋಂಥ ಪರಿಸ್ಥಿತಿ ಏನು ಮಾವ ಇತ್ತು? ಇರೋ ನಿಜ ಹೇಳ್ಬೇಕಾಗಿತ್ತು ತಾನೆ. ಆಸ್ಪತ್ರೆಗೆ ಅವನೇ ಚೆನ್ನಾಗಿ ಅವನೇ ನಾವಿಲ್ಲೇ ಇದ್ರಿ ಅಂತ ಯಾಕೆ ಸುಳ್ಳು ಹೇಳಿದ್ನು? ಸರೋಜಮ್ಮ ಅಷ್ಟು ಸುಮ್ಮನೆ ಇರ್ತೀರಾ? ಯಾಕೆ ಮಾವ ಸುಮ್ಮನೆ ಇರಬೇಕು? ನನ್ನ ಹೇಳಿದ ಮಾವ ಏನೇನು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನನ್ನ ಮಗಳಿಗೆ ಯಾರು ಮಾವ? ಯಾರು ಆಗ್ತಾ ಇದ್ರು ಇವಾಗಿನ ಕಾಲದಾಗೆ? ನಾವು ಅವ್ರನ್ನ ಏನಂದ್ರು ನಿಮ್ಮ ಮಾವನ ಕರ್ವಾಸ ಕಿತ್ಕೊಂಬರ್ತದಮ್ಮ ಸರೋಜಿ. ಅವ್ರನ್ನ ನಾವೇನು ಅನ್ನಂಗಿಲ್ಲ. ಇಷ್ಟೊತ್ತು ಬಾಯಿಗೆ ಮುಚ್ಕೊಂಡಿರ್ತೀರಾ? ನಾನು ಮಾತಾಡ್ತೀನಿ ಅವ್ರ ಹತ್ರ. ಮಾತಾಡ್ತೀರಾ ಬಾಯಿ ಐತೆ ಅಂತ? ನೋಡ್ದೇನಕ್ಕ, ನೋಡ್ದ ಹೆಂಗೆ ಮಾತಾಡ್ತಾನೆ? ಅವ್ರನ್ನ ಯಾರು ಏನು ಅನ್ಕೊಡ್ದು ಹಂಗೆ ಜಗಳಕ್ಕೆ ಬರ್ತಾನೆ. ಅಷ್ಟು ಸುಮ್ಮನೆ ಇರ್ರಿ, ಅವ್ರು ಫೋನ್ ಮಾಡಿ ವಿಚಾರಿಸ್ಲಿ. ಅಲ್ಲ ಗುಂಡತ್ತೆ, ಆ ಶಂಕರ್ನು ರಾಮ್ನು ಮಾಡಿದ್ದು ಸರಿ ಅನ್ಕೊಂಡತ್ತೆ? ಹಾಂ ಯಾಕೆ ಅವ್ರು ಹಂಗೆ ಹೇಳಿದ್ರು? ಹಾಂ ಏನೋ ಒಂದು ಗತಿ ಇರಿಸ್ಬೇಕಲ್ಲಕ್ಕ ನನ್ನ ಮೊಮ್ಮಕ್ಕಳನ್ನ ಇಬ್ಬರನ್ನೂ. ಅವತ್ತು ನೋಡಿದ್ರೆ ಜಾಗ ಕೊಟ್ಟು ನನಗೆ ಕಿತ್ಕೊಂಡು, ಇವತ್ತು ನೋಡಿದ್ರೆ ಇವನಿಲ್ಲವನೇ ಆಸ್ಪತ್ರೆಗೆ ಅವ್ರೆ ಅಂತ ಸುಳ್ಳು ಹೇಳ್ತಾನೆ. ಹಾಂ ಏನೋ ಒಂದು ಗತಿ ಇರಿಸ್ಬೇಕು ತಾನೆ. ಏನೋ ಒಂದು ಗತಿ ಇರಿಸಿದ್ರೆ ಅವ್ರು ತಾಳಾದ್ರೆ ಸತ್ತತಾರೆ. ಅವಾಗ ಆಸ್ತಿ ಎಲ್ಲ ಇವ್ರು ಹಾಕೊಂಬೋದಲ್ಲ. ಇಂಥ ಕೆಟ್ಟ ಆಲೋಚನೆಗಳನ್ನ ಮಾಡಬೇಡ ಸುಮ್ಮನೆ. ಆ ಮಕ್ಕಳು ಅಂಥವಲ್ಲ ಆ ಮಕ್ಕಳು ಸುಮ್ಮನೆ ಇರು. ಅಯ್ಯೋ ಗುಂಡತ್ತೆ, ನೀನ ಎಲ್ಲಿದ್ಯಾ? ಇವಾಗ ನಿನ್ನ ಕಣ್ಣು ಮುಂದೆನೇ ಎಲ್ಲ ನಡೀತಲ್ಲ. ಹಾಂ ನಿನ್ನ ಕಣ್ಣು ಮುಂದೆನೇ ಎಲ್ಲ ನಡೀತಾ ಇದ್ದಲ್ಲ ಗುಂಡತ್ತೆ, ತಿರ್ಗಾ ಅಂಥವ್ರಲ್ಲ ಅಂತ ಇದೆಯಾ ನೀನು? ಮೌ ಸುಮ್ಮನೆ ಇರಮ್ಮ. ಆ ಶಂಕರ್ನು ರಾಮು ಅನ್ನ ಅಂಥವ್ರಲ್ಲ, ಏನೋ ನಡೆದೈತೆ, ಸುಮ್ಮನೆ ಇರಮ್ಮ ನೀನು. ಮಗಳೇ ಕಣ್ಬಿಟ್ನು ಹರಿ ಹರಿ. ಸಮಾಧಾನ ಮಾಡ್ರೆ ತಿರ್ಗಿ ಹೆಚ್ಚು ಕಮ್ಮಿ ಆಗ್ಬಿಟ್ಟು. ನಿಶಾ ಸುಮ್ಮನೆ ಇರಮ್ಮ, ಅಪ್ಪ ಹುಷಾರಿಲ್ಲ, ಅಳ್ಬಾರ್ದು. ಅತ್ತೆ ಅತ್ತೆ ಲೇ ಸಮಾಧಾನ ಮಾಡಲೇ, ತಿರ್ಗೇನ ತಲೆಗಿಲ ಸುತ್ತಿ ಬಿತ್ಕಿದ್ದಾನು. ಅಮ್ಮ ಸುಮ್ಮನೆ ಇರಮ್ಮ, ಅಳ್ಬಾರ್ದು. ಪುಟ್ಟಿ ಅಳ್ಬೇಡ, ಸುಮ್ಮನೆ ಇರಮ್ಮ. ಅಲ್ಲೇ ನಿನ್ನ ಆದ್ನಿಯಲ್ಲೇ ಅಮ್ಮನ ಮಲ್ಕೊಂಡವಳಜ್ಜೆ. ಅಳ್ಬಾರ್ದು, ಸುಮ್ಮನೆ ಇರಮ್ಮ. ಹೆಂಗೋ ಪರವಾಗಿಲ್ಲ, ಕುಕ್ಕರ್ನೆಲ್ಲ ಬಿಡ್ತಾನಲ್ಲಕ್ಕ. ಹ್ಞೂ ಪರವಾಗಿಲ್ಲ. ಸಂಜಯ್ ಹೆಂಗಿದ್ಯಪ್ಪ? ಚೆನ್ನಾಗಿದ್ಯಾ? ಅಚ್ಚೆ ನಿಮ್ಮ ಅಮ್ಮನ ಬತ್ತಾಳ ನಿಮ್ಮ ಮಲ್ಕಪ್ಪ, ಮಲ್ಕ ನೀನ. ನಿಮ್ಮ ಅಪ್ಪನಿಗೆ ಹಂಗೆಲ್ಲ ಹೇಳ್ಕೊಡ್ದು, ಸುಮ್ಮನೆ ಇರಮ್ಮ. ಆಮೇಲೆ ಹೇಳೋಣ, ಸುಮ್ಮನೆ ಎದ್ದು ಕುತ್ಕೊಂತಾನಲ್ಲ ಅವಾಗ ಹೇಳೋಣ, ಇವಾಗ ಹೇಳ್ಬಾರ್ದು.
ಮಪ್ಪನ್ಗ ತಲೆ ನೋಯ್ತೈತೆ ಹೇಳ್ಬಾರ್ದು. ಆ ಏನು? ಇಲ್ಲೇ ಇದ್ದೀನಿ ಎಲ್ಲೂ ಹೋಗಿಲ್ಲ. ಮಲ್ಕ ನೀನು ಮಲ್ಕ. ಬೇಡ ಆಫೀಸ್ ಬೇಡ ನಮ್ಗೇನು ಬೇಡ. ನೀನು ಚೆನ್ನಾಗಾಗ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು. ಕೂಲಿ ನಾಲಿ ಮಾಡ್ಕೊಂಡು ನಮ್ಮ ಪಾಡಕ್ಕೆ ನಾವು ಇರೋಣ. ನಮ್ಗೆ ಯಾವ ಆಫೀಸು ಬೇಡ, ಯಾವ ಆಸ್ತಿನೂ ಬೇಡ. ನೀನು ಚೆನ್ನಾಗಾಗ್ಬಿಟ್ರೆ ನಂಗೆ ಅಷ್ಟೇ ಸಾಕಪ್ಪ. ನಮ್ಗೆ ಯಾವ ಆಫೀಸು ಬೇಡ, ಏನು ಬೇಡ. ನೀನೊಬ್ಬನಿದ್ರೆ ನಂಗೆ ಅದೇ ದೊಡ್ಡ ಆಸ್ತಿ. ಅದು ಬೇಡ. ನಿನ್ನೆ ಪರಿಸ್ಥಿತಿ ನಂಗೆ ನೋಡಿ ಅಲ್ಲಿರ ಇನ್ನೇನು ಮಾಡಲಿ ಹೇಳು. ಆಫೀಸು ಬೇಡಪ್ಪ. ಯಾವ ಆಫೀಸು ಬೇಡ ಸ್ವಾಮಿ. ನಮ್ಗೆ ಕೂಲಿ ಮಾಡ್ಕೊಂಡು ತಿನ್ನೋಣ ನಡಿ. ತೋಟ ಅದಲ್ಲ, ಅದ್ರಾಗ ದುಡಿದು ಜೀವನ ಮಾಡೋಣ ನಡಿ. ಯಾವ ಆಫೀಸು ಬೇಡ, ಯಾವುದು ಬೇಡ. ಆಫೀಸ್ಗೆ ಬೆಂಕಿಕ್ಕ ಅಮ್ಮನು ಬತ್ತಾಳೆ ಊರಾಗ ಅವಳೆ. ಜಾಸ್ತಿ ಮಾತಾಡ್ಸ್ಬೇಡ್ರಮ್ಮ, ಜಾಸ್ತಿ ಮಾತಾಡ್ಸ್ಬಿಟ್ರಿ. ಮಲ್ಕ ನಿದ್ದೆ ಮಾಡುವ. ಯಾಕೆ ಅಲ್ಲಿದ್ದಿದ್ದು ನೀನು? ಯಾರು ಕರ್ಕೊಂಬಂದಿದ್ದು ನಿನ್ನ? ಇನ್ಯಾರು ಕರ್ಕೊಂಬಂದಿರ್ತಾರೆ? ಅವ್ನು ರಾಮ್ನ ಆಶಂಕನು ಆಸ್ಪತ್ರೆಗೆ ಅವನೇ ಅಂತ ನಮ್ಗೆ ಸುಳ್ಳು ಬಂಕ್ತಾರೆ. ನೋಡು ಹ್ಞೂ ಅಂತ ಅವನೆ ರಾಮು ಅಣ್ಣ ಕರ್ಕೊಂಬಂದ ನಿನ್ನ. ಹ್ಞೂ ಅಂತ ಇರೋದೇನು ತಿಳಿಯಲ್ಲನೆ. ಇವಾಗ ನಿನ್ನ ಗುರ್ತಿಡಿದ್ನು, ಮಗಳನ್ನ ಗುರ್ತಿಡಿದ್ನು, ಅವ್ರ ಅಮ್ಮನ ಕೇಳ್ತಾವನೆ. ಅವರಿಬ್ಬರು ಹೆಸರು ಹೇಳಿದ ತಕ್ಷಣ ಹ್ಞೂ ಅಂತ ಇಲ್ಲ. ಅವ್ರದ್ದೇ ಅಕ್ಕ ಈ ಕೆಲಸ, ಯಾರ್ದು ಅಲ್ಲ, ಅವರಿಬ್ಬರದ್ದೇ ಕೆಲಸ. ಲೇ ಸುಸ್ತಾದಂಗೆ ಹ್ಞೂ. ಇವಾಗ ನಮ್ಗೆ ಜ್ವರ ಬಂದರೆ ಹ್ಞೂ ಅಂತ ಮೂಲ್ಗಲ್ಲ. ಹಂಗೆ ಮೂಲಿಗಿದ್ದೆ ಯಾಕ್ರೆ ಆ ಮಕ್ಕಳ ಮೇಲೆ ಇಲ್ಲ ಸಲ್ಲದ ಅಪವಾದ ಆಗ್ತೀರಾ? ಆ ಮಕ್ಕಳು ಒಳ್ಳೆ ಮಕ್ಕಳಾಗಿರೋ ಪಟ್ಟಿಗೆ ಅವ್ರು ಅಂತಂಥ ಸ್ಥಾನಗಳಾಗಿರೋದು. ಇಲ್ಲಿ ಸಲ್ಲದ ಅಪವಾದಗಳು ಹಾಕ್ಬಿಟ್ರೆ ಸರ್ವಜಿ ಅಂಬುಜಿ ಭಗವಂತನ ಮಿಚ್ಚಲ್ಲಲೇ. ಅಯ್ಯೋ ಗುಂಡತ್ತೆ ನಿಂತಿನ ಏನು ತಿಳಿಬೇಕು, ಸುಮ್ಮನೆ ಇರು. ಅವರು ಆಚೆ ಕಡೆ ಓಡಾಡೋರು, ಯಾರ ಹತ್ರ ಹೆಂಗಿರ್ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಇವನು ಕರ್ಕೊಂಬಂದು ಅಲ್ಲಿ ಹಾಕಿರೋದೆ ಅವರಿಬ್ರು ಗುಂಡತ್ತೆ. ನೀನು ಹೇಳಿದ್ದೆ ನಿಜನೇ ಸರ್ವಜಿ ಅಂತ ಅನ್ಬೇಕು. ನೋಡ್ತಾ ಇರು. ಆಯ್ತು ಬರಲಿ, ಮಾತಾಡೋಣ. ಸುಮ್ಮನೆ ಆ ಅಪ್ಪನ ಮುಂದೆ ಈ ಅಪ್ಪನ ಮುಂದೆ ಇಬ್ಬರ ಮುಂದೆ ಏನೂ ಮಾತಾಡ್ಬಿಟ್ಟು. ಈ ಅಪ್ಪನಕ ಆರೋಗ್ಯ ಸರಿಯಿಲ್ಲ, ಆ ಅಪ್ಪನಕ ವಯಸ್ಸಾಗತ್ತೆ. ಸುಮ್ಮನೆ ಇದ್ದು ಬಿಟ್ರೆ ಅವರಿಬ್ಬರು ಬರಲಿ, ಮಾತಾಡೋಣ. ಮುಂದುವರಿಯುವುದು.